ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಬಿಗ್ ಬಾಸ್ ಹನುಮಂತನ ಬಗ್ಗೆ ಕೆದಕ್ತಾ ಹೋದಾಗ ಒಂದೊಂದೇ ಇಂಟ್ರೆಸ್ಟಿಂಗ್ ವಿಷಯ ಹೊರಬೀಳ್ತಾ ಇದೆ. ಬರೀ ಇಷ್ಟು ದಿನ ಹನುಮಂತನ ಬಗ್ಗೆ ಮಾತ್ರ ಮಾತನಾಡ್ತಿದ್ವಿ. ಈಗ ಅವರ ಅಣ್ಣನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋದಕ್ಕೆ ಬಂದಿದ್ದೀವಿ. ಆತ್ಮೀಯರೇ, ಹನುಮಂತ ಲಮಾಣಿ ಟಿವಿಯಲ್ಲಿ ಬರೋದಿಕ್ಕೂ ಮೊದಲೇ ಅವರ ಅಣ್ಣ ಟಿವಿಯಲ್ಲಿ ಬಂದಿದ್ರು. ಹನುಮಂತನ ಹೆಸರು ಕರ್ನಾಟಕದ ಜನತೆಗೆ ಗೊತ್ತಾಗೋದಿಕ್ಕೂ ಮೊದಲೇ ಟಿವಿ ಪ್ರಪಂಚವನ್ನ ತಿಳ್ಕೊಂಡು ಹೋಗಿದ್ರು. ಆದ್ರೆ ಈ ವಿಷಯ ಬಹುತೇಕರಿಗೆ ಗೊತ್ತೇ ಇಲ್ಲ. ವಿಷಯ ಗೊತ್ತಿರೋದಿರ್ಲಿ, ಹನುಮಂತನಿಗೆ ಒಬ್ಬ ಅಣ್ಣ ಇದಾನೆ ಅನ್ನೋದು ಸಹ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ. ಯಾಕಂದ್ರೆ ಈವರೆಗೂ ಹನುಮಂತ ಎಲ್ಲಿಯೂ ತಮ್ಮ ತಂದೆ ತಾಯಿಯನ್ನ ಬಿಟ್ರೆ ಬೇರೆಯವರ ಬಗ್ಗೆ ಹೇಳ್ಕೊಂಡಿಲ್ಲ. ಟಿವಿ ಚಾನೆಲ್ಗೆ ಬೇರೆ ಯಾರನ್ನೂ ಕರ್ಕೊಂಡು ಬಂದಿಲ್ಲ. ಜಿ ಕನ್ನಡದಲ್ಲಿ ಏನಿಲ್ಲ ಅಂದ್ರೂ 5-6 ವರ್ಷ ಖಾಯಂ ಸದಸ್ಯನಾಗಿದ್ದ. ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾ ಇದ್ದ. ಆಗೆಲ್ಲ ಬಹುತೇಕವಾಗಿ ಅವರ ತಂದೆ ತಾಯಿ ಮಾತ್ರ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದು. ಹೀಗಾಗಿಯೇ ಹನುಮಂತನ ಕುಟುಂಬದ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ಹಿಂದಿನ ವಿಡಿಯೋದಲ್ಲಿ ಹನುಮಂತನ ಇಡೀ ಕುಟುಂಬವನ್ನ ಪರಿಚಯ ಮಾಡಿಸೋ ಕೆಲಸವನ್ನ ನಾವು ಮಾಡಿದ್ವಿ. ಯಾರು ಏನೇನ್ ಮಾಡ್ತಿದ್ದಾರೆ, ಹನುಮಂತ ಬೆಳೆದು ಬಂದ ಹಾದಿ ಹೇಗಿತ್ತು, ಇವತ್ತು ಇಷ್ಟೊಂದು ಜಾನಪದ ಹಾಡನ್ನ ಹಾಡ್ತಾನೆ ಅಂದ್ರೆ ಅದಕ್ಕೆ ಕಾರಣ ಆಗಿದ್ಯಾರು, ಅವರಿಗೆ ಹಾಡ್ ಕಲಿಸಿದ್ಯಾರು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೀಡಿದ್ವಿ. ಈಗ ಹನುಮಂತನ ಅಣ್ಣನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ. ನಮ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಹನುಮಂತನ ತಂದೆ ತಾಯಿಗೆ ಒಟ್ಟು 6 ಜನ ಮಕ್ಕಳು, 4 ಹೆಣ್ಮಕ್ಳು, 2 ಗಂಡ್ಮಕ್ಳು. 4 ಜನ ಹೆಣ್ಮಕ್ಳು ಹುಟ್ಟಿದ ಮೇಲೆ 2 ಗಂಡ್ಮಕ್ಳು ಹುಟ್ಟಿದ್ದು. 5ನೇಯವರು ಮಾರುತಿ, ಈತನೇ ಹನುಮಂತನ ಸಹೋದರ. 6ನೇಯವನಾಗಿ ಹುಟ್ಟಿದವನೇ ಹನುಮಂತ ಲಮಾಣಿ. ಹನುಮಂತನಿಗಿಂತ ಮಾರುತಿ 2-3 ವರ್ಷ ದೊಡ್ಡವರು. ಸ್ವಲ್ಪ ಲೋಕಜ್ಞಾನ ಚೆನ್ನಾಗೇ ಇದೆ, ಅಲ್ಪ ಸ್ವಲ್ಪ ಶಾಲೆ ಕಲಿತಂತಿದೆ. ಹನುಮಂತನಷ್ಟೇ ಮುಗ್ಧನಲ್ಲ. ಇದು ಸುಮಾರು 10-12 ವರ್ಷದ ಹಿಂದಿನ ಕಥೆ. ಸುವರ್ಣ ಚಾನೆಲ್ನಲ್ಲಿ ಆಗ ಹಳ್ಳಿ ಹೈದ ಪ್ಯಾಟೆಗ್ ಬಂದ ಅನ್ನೋ ರಿಯಾಲಿಟಿ ಶೋ ಪ್ರಸಾರ ಆಗ್ತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಇದೇ ಮಾರುತಿ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಮಾತಿನಲ್ಲಿ ಸಿಕ್ಕಾಪಟ್ಟೆ ಹೊರಟು, ನಾನ್ ಹೇಳಿದ್ದೇ ಆಗಬೇಕು ಅನ್ನೋ ಗುಣ. ತಮ್ಮನಷ್ಟು ಶಾಂತ ವ್ಯಕ್ತಿತ್ವ ಅಲ್ವೇ ಅಲ್ಲ. ಹಳ್ಳಿ ಹೈದ ಅನ್ನೋ ಪದಕ್ಕೆ ಸರಿಯಾಗಿ ಸೂಟ್ ಆಗ್ತಾ ಇದ್ರು. ಹಾವೇರಿಯಿಂದ ಬಂದಿದ್ದ ಮಾರುತಿ ಸುಮಾರು 5-6 ವರ್ಷ ರಿಯಾಲಿಟಿ ಶೋನಲ್ಲಿದ್ರು. ಆದ್ರೆ ಆಮೇಲೆ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ನೀಡಿದ ಕಾರಣ ಎಲಿಮಿನೇಟ್ ಆಗಿ ಹೋಗಬೇಕಾಯಿತು. ಆತ್ಮೀಯರೇ, ಆಗೆಲ್ಲ ಈ ರೀತಿಯ ಸೋಷಿಯಲ್ ಮೀಡಿಯಾ ಜಮಾನ ಇರ್ಲಿಲ್ಲ. ಬಹುಶಃ ಈಗಿನಂತೆ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಮಾರುತಿ ಕೂಡ ಸಖತ್ ಫೇಮಸ್ ಆಗ್ತಿದ್ನೋ ಏನೋ. ಇವತ್ತು ಹನುಮಂತ ಫೇಮಸ್ ಆದ ಹಾಗೆ ಮಾರುತಿ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಫೇಮಸ್ ಆಗ್ತಿದ್ರು. ಆದ್ರೆ ಪ್ರಚಾರ ಸಿಗ್ಲಿಲ್ಲ, ಸೋಷಿಯಲ್ ಮೀಡಿಯಾ ಅಬ್ಬರವೂ ಇರ್ಲಿಲ್ಲ. ಹೀಗಾಗಿ ರಿಯಾಲಿಟಿ ಶೋನಲ್ಲಿ ಸೋತು ಮೇಲೆ ಟಿವಿ ಸೇರ್ಕೊಂಡ್ ಬಿಡ್ತಾರೆ. ಆತ್ಮೀಯರೇ, ಟಿವಿ ಹುಚ್ಚು ಅಂದ್ರೇನೆ ಹಾಗೆ. ಒಮ್ಮೆ ಪರದೆ ಮೇಲೆ ಕಾಣಿಸಿಕೊಂಡ್ರೆ ಮುಗ್ದೋಯ್ತು. ಮತ್ತೆ ಮತ್ತೆ ಈ ಕಲಾಲೋಕ ನಮ್ಮನ್ನ ಸೆಳೆಯೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಪರದೆ ಮೇಲೆ ಕಾಣಿಸ್ಕೊಳ್ಬೇಕು, ನಾನೂ ಕೂಡ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಶುರುವಾಗುತ್ತೆ. 1.5-2 ತಿಂಗಳ ಕಾಲ ಹನುಮಂತನ ಸಹೋದರ ಮಾರುತಿ ಕಾಣಿಸ್ಕೊಂಡಿದ್ರು. ಆಗಿನ ಕಾಲದಲ್ಲಿ ಟಿವಿಯಲ್ಲಿ ಬರೋದು ಸಹ ತಮಾಷೆ ಮಾತಲ್ಲ ಬಿಡಿ. ಯಾಕಂದ್ರೆ ಸರಿಯಾಗಿ ಎಲ್ಲರ ಮನೆಯಲ್ಲಿ ಟಿವಿ ಇರ್ತಿರ್ಲಿಲ್ಲ. ಅಂಥದ್ರಲ್ಲಿ ಟಿವಿಯಲ್ಲಿ ಬರೋದು ಅಂದ್ರೆ ದೊಡ್ಡ ಸಾಧನೆಯೇ ಆಗ್ತಿತ್ತು. ಹೀಗಾಗಿ ಇಡೀ ಊರಲ್ಲಿ ಮಾರುತಿಯನ್ನ ಹೊತ್ತು ಮೆರೆಸಿದ್ರು. ದೊಡ್ಡ ಸೆಲೆಬ್ರಿಟಿ ರೀತಿ ನೋಡ್ತಾ ಇದ್ರು. ಇದರ ರುಚಿ ನೋಡಿದ ಮಾರುತಿಗೆ ಮತ್ತೆ ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಹುಟ್ಕೊಳ್ಳುತ್ತೆ. ಆದ್ರೆ ಈಗಿನ ಹಾಗೆ ಹೆಚ್ಚೆಚ್ಚು ರಿಯಾಲಿಟಿ ಶೋ ಇರ್ಲಿಲ್ಲ. ವರ್ಷಕ್ಕೆ 1-2 ರಿಯಾಲಿಟಿ ಶೋ ನಡೀತಾ ಇದ್ದಿದ್ದು ಅಷ್ಟೇ. ಹೀಗಾಗಿ ಅವಕಾಶಗಳು ತುಂಬಾ ಕಮ್ಮಿ ಇದ್ವು. ಆತ್ಮೀಯರೇ, ಒಮ್ಮೆ ತೆರೆ ಮೇಲೆ ಬಂದು ಹೋಗಿದ್ದ ಮಾರುತಿಗೆ ಮತ್ತೆ ಮತ್ತೆ ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಹೀಗಾಗಿ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ಹೊರಟು ಬಿಡ್ತಾರೆ. ಮನೆಯಲ್ಲಿ ಯಾರು ಹೇಳಿದ್ರೂ ಕೇಳೋದಿಲ್ಲ. ನಟನಾಗಬೇಕು ಅನ್ನೋ ಆಸೆಯಲ್ಲಿ ಬಂದ ಮಾರುತಿಗೆ 1-2 ಕಡೆ ಅವಕಾಶ ಸಹ ಸಿಕ್ತು. ಆದ್ರೆ ಎಲ್ಲವೂ ಸೈಡ್ ರೋಲ್ ಮಾತ್ರ. 4-5 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು. ದಿನ ಕಳೀತಾ ಇದ್ದಂತೆ ಮಾರುತಿಗೆ ನಿಜ ಜೀವನ ಅರ್ಥ ಆಗೋದಕ್ಕೆ ಶುರುವಾಯಿತು. ಇದೆಲ್ಲ ನಮಗ್ ಸೂಟ್ ಆಗಲ್ಲ ಅಂತ ವಾಪಸ್ ಊರಿಗೆ ಬಂದ್ಬಿಡ್ತಾರೆ. ಆತ್ಮೀಯರೇ, ಮಾರುತಿ ಮನೆಯ ಜವಾಬ್ದಾರಿ ಹೊತ್ಕೊಂಡಿದ್ದು ತುಂಬಾ ಕಮ್ಮಿ. ಇವರ ಮನೆಯಲ್ಲಿ ಕುರಿ ಕಾಯೋದೇ ದೊಡ್ಡ ಜವಾಬ್ದಾರಿ. ಕುರಿ ಬಿಟ್ರೆ ಬೇರೆ ಬದುಕೇ ಇಲ್ಲ. ಆದ್ರೆ ಇದೇ ಮಾರುತಿ ಕುರಿ ಕಾದಿದ್ದು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ಹನುಮಂತ ಇದ್ನಲ್ಲ, ಎಲ್ಲಾ ಮನೆ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅಣ್ಣ ಅನ್ಸ್ಕೊಂಡವ ಹಾಯಾಗಿದ್ದ. ಆದ್ರೆ ಲಕ್ ನೋಡಿ, ಹನುಮಂತ ಯಾವತ್ತೂ ಅವಕಾಶವನ್ನ ಹುಡ್ಕೊಂಡು ಹೋದವರಲ್ಲ. ತಾವೊಬ್ಬ ಸಿಂಗರ್, ನನಗೊಂದು ಅವಕಾಶ ಕೊಡಿ ಅಂತ ಇನ್ನೊಬ್ಬರ ಮನೆ ಬಾಗಿಲಿಗೂ ಹೋಗಿರಲಿಲ್ಲ. ಆದ್ರೆ ಅದೃಷ್ಟವೇ ಇವನ ಬಳಿಗೆ ಹುಡ್ಕೊಂಡ್ ಬಂತು. ಅಣ್ಣ ಕಂಡಿದ್ದ ಕನಸು ತಮ್ಮನ ಪಾಲಿಗೆ ನನಸಾಯಿತು. ಆದ್ರೆ ಯಾವತ್ತೂ ತಮ್ಮನ ಏಳಿಗೆ ಬಗ್ಗೆ ಅಸೂಯೆ ಪಟ್ಟಿಲ್ಲ. ನಾನು ಅನ್ಕೊಂಡಿದ್ದು ನನ್ನ ತಮ್ಮನಿಗಾದ್ರೂ ಸಿಕ್ಕಿದೆಯಲ್ಲ ಅಂತ ತುಂಬಾ ಸಂತಸ ಪಡ್ತಾರೆ. ಇವತ್ತಿಗೂ ಅಣ್ಣ, ತಮ್ಮ, ಅಪ್ಪ, ಅಮ್ಮಂದಿರೆಲ್ಲ ಒಟ್ಟಿಗೆ ಬಾಳ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.